ಸಿನಾಯಿ ಮರುಭೂಮಿಯಲ್ಲಿಯೇ ಇಸ್ರಾಯೇಲ್ಯರ ಒಂದು ದೊಡ್ಡ ಪಾಳಯ ಅದನ್ನೊಮ್ಮೆ ಕಣ್ಣು ಮುಂದೆ ತಂದುಕೊಳ್ಳಿ. ಅಲ್ಲಿ ಜನರ ದಿನನಿತ್ಯದ ಜೀವನ, ಪವಿತ್ರ ಗುಡಾರ ಮತ್ತು ಅದರ ಸುತ್ತ ನಡೆಯುವ ಆಚರಣೆಗಳ ಮೇಲೇನೆ ನಿಂತಿತ್ತು. ಹಾಗಾದ್ರೆ ಬನ್ನಿ, ಈ ಪ್ರಾಚೀನ ಯಜ್ಞಗಳ ಹಿಂದಿನ ಕಥೆಯನ್ನ, ಅಂದ್ರೆ ಬೆಂಕಿ, ಆಹಾರ ಮತ್ತು ಕ್ಷಮೆಯ ಕಥೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಆ ಕಂಚಿನ ಯಜ್ಞವೇದಿಯಿಂದ ಪ್ರತಿದಿನ ಹೊಗೆ ಏಳುತ್ತಿತ್ತು. ಅದು ಕೇವಲ ಹೊಗೆಯಾಗಿರಲಿಲ್ಲ. ಅದು ತಮ್ಮ ವಿಮೋಚಕನ ಜೊತೆ ಹೊಸದಾಗಿ ಜೀವನ ನಡೆಸಲು ಕಲಿಯುತ್ತಿದ್ದ ಒಂದು ಇಡೀ ಜನಾಂಗದ ಪ್ರಾರ್ಥನೆಗಳೇ ಆಗಿತ್ತು. ಆ ಯಜ್ಞವೇದಿ ಅವರ ಬದುಕಿನ ಕೇಂದ್ರಬಿಂದುವಾಗಿತ್ತು. ಒಂದೆಡೆ ಅದ್ಭುತಗಳು, ಇನ್ನೊಂದೆಡೆ ಕಷ್ಟಗಳು. ಇಂಥ ಜಗತ್ತಿನಲ್ಲಿ ಈ ಆಚರಣೆಗಳನ್ನ ಮಾಡ್ತಿದ್ದ ಜನರಿಗೆ ನಿಜಕ್ಕೂ ಇದರ ಅರ್ಥ ಏನಾಗಿತ್ತು? ಬನ್ನಿ, ಈ ಯಜ್ಞಗಳ ಹಿಂದಿನ ಮಾನವೀಯ ಕಥೆ ಏನು ಅಂತ ಇವತ್ತು ನಾವು ಒಟ್ಟಿಗೆ ನೋಡೋಣ. ಸರಿ, ಹಾಗಾದ್ರೆ ಮೊದಲ ವರ್ಗದ ಯಜ್ಞಗಳ ಬಗ್ಗೆ ಮಾತಾಡೋಣ. ಎಲಿಯಾಬ್ ಅನ್ನೋ ಕುರ್ವ ಮತ್ತು ಅವನ ಕುಟುಂಬದ ಕಥೆಯ ಮೂಲಕ ಭಕ್ತಿ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸೋಕೆ ಯಾವ ಯಜ್ಞಗಳಿದ್ವು ಅಂತ ಅರ್ಥ ಮಾಡ್ಕೊಳ್ಳೋಣ. ಎಲಿಯಾಬನಿಗೆ ಒಂದು ಬಲವಾದ ಆಸೆ ಇತ್ತು. ಈಜಿಪ್ಟ್ನಿಂದ ತನ್ನ ಕುಟುಂಬವನ್ನ ಪಾರು ಮಾಡಿದ ದೇವರಿಗೆ ತನ್ನ ಇಡೀ ಜೀವನವನ್ನೇ ಅರ್ಪಿಸ್ಬೇಕು ಅಂತ. ಅವನ ಈ ಒಂದು ಭಾವನೆಯೇ ಮೊದಲ ಯಜ್ಞಕ್ಕೆ ಪ್ರೇರಣೆಯಾಗುತ್ತೆ. ಈ ಯಜ್ಞಕ್ಕೆ ದಹನಬಲಿ ಅಥವಾ ಸರ್ವಾಂಗ ಹೋಮ ಅಂತ ಕರೀತಾರೆ. ಇದು ಸಂಪೂರ್ಣ ಶರಣಾಗತಿಯ ಸಂಕೇತ. ಅಂದ್ರೆ ದೇವರಿಗೆ ಪೂರ್ತಿಯಾಗಿ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋದು. ಇದರಲ್ಲಿ ದೋಷವಿಲ್ಲದ ಪ್ರಾಣಿಯನ್ನ ಸಂಪೂರ್ಣವಾಗಿ ದಹಿಸಲಾಗುತ್ತಿತ್ತು. ಈ ಆಚರಣೆಯನ್ನ ಗಮನಿಸಿ. ಯಜ್ಞದ ಪ್ರಾಣಿಯ ತಲೆ ಮೇಲೆ ಕೈ ಇಟ್ಟಾಗ ಆರಾಧಕನು ತನ್ನನ್ನೇ ಆ ಯಜ್ಞಕ್ಕೆ ಸಮರ್ಪಿಸಿಕೊಂಡಂತೆ. ಯಜ್ಞ ವೇದಿಯ ಮೇಲೆ ರಕ್ತವನ್ನ ಚಿಮುಕ್ಸೋದು ಜೀವವನ್ನೇ ಅರ್ಪಿಸುವುದರ ಸಂಕೇತ. ಕೊನೆಗೆ ಪ್ರಾಣಿಯನ್ನ ಪೂರ್ತಿಯಾಗಿ ಸುಡೋದು ಅಂದ್ರೆ ಏನೂ ನನಗಾಗಿ ಉಳಿಸ್ಕೊಳ್ದೆ ಎಲ್ಲವೂ ದೇವ್ರಿಗೆ ಅಂತ ಹೇಳಿದ ಹಾಗೆ. ಸಂಪೂರ್ಣ ಸಮರ್ಪಣೆಯ ನಂತರ ಬರೋದು ದೈನಂದಿನ ಕೃತಜ್ಞತೆ. ಒಂದು ದಿನ ಕಾಡುಧಾನ್ಯಗಳ ಅದ್ಭುತವಾದ ಬೆಳೆ ಬಂದಾಗ ಎಲಿಯಾಬನ ಹೆಂಡತಿ ಮಿರಿಯಂಗೆ ದೇವರಿಗೆ ಧನ್ಯವಾದ ಹೇಳಬೇಕು ಅನ್ಸುತ್ತೆ. ತಮ್ಮ ದೈನಂದಿನ ದುಡಿಮೆಯ ಫಲವನ್ನ ದೇವರಿಗೆ ಅರ್ಪಿಸ್ಬೇಕು ಅಂತ ಅವಳು ಬಯಸುತ್ತಾಳೆ. ಇದು ನಮ್ಮನ್ನ ಎರಡನೇ ಯಜ್ಞಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಯಜ್ಞವೇ ನೈವೇದ್ಯ ಅಥವಾ ಧಾನ್ಯ ಸಮರ್ಪಣೆ. ಇದು ಕೂಡ ಸ್ವಯಂ ಪ್ರೇರಿತ. ನಮ್ಮ ಶ್ರಮದ ಫಲವನ್ನ ದೇವರಿಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಿಸೋದು. ಇದರ ವಿಶೇಷತೆ ಏನು ಅಂದ್ರೆ ಇಲ್ಲಿ ಯಾವುದೇ ರಕ್ತ ಹರಿಯೋದಿಲ್ಲ. ಇದು ಕೇವಲ ನಮ್ಮ ಶ್ರಮ ಮತ್ತು ಕೃತಜ್ಞತೆಯ ಸಂಕೇತ. ಸರಿ, ಇಲ್ಲಿಯವರೆಗೆ ವೈಯಕ್ತಿಕ ಭಕ್ತಿಯ ಬಗ್ಗೆ ನೋಡಿದ್ವಿ. ಈಗ ಇಡೀ ಸಮುದಾಯ ಒಟ್ಟಿಗೆ ಸೇರಿ ಸಂಭ್ರಮಿಸುವ ಒಂದು ಯಜ್ಞದ ಕಡೆಗೆ ಹೋಗೋಣ. ಇದರ ಹೆಸರು ಸಮಾಧಾನ ಯಜ್ಞ. ಇದು ದೇವರು, ಯಾಜಕರು ಮತ್ತು ಜನರ ನಡುವಿನ ಸಹಭಾಗಿತ್ವವನ್ನ ಆಚರಿಸಲಿಕ್ಕೆ ಇದ್ದಂತಹ ಒಂದು ಯಜ್ಞ. ಇದರ ಹೀಬ್ರು ಮೂಲಪದ ಶಾಲೋಮ್. ಶಾಲೋಮ್ ಅಂದ್ರೆ ಕೇವಲ ಶಾಂತಿಯಲ್ಲ, ಅದೊಂದು ಪರಿಪೂರ್ಣತೆ, ಎಲ್ಲವೂ ಸರಿಯಾಗಿದೆ ಅನ್ನೋ ಭಾವನೆ. ಈ ಆಚರಣೆ ಎಲ್ಲರನ್ನೂ ಹೇಗೆ ಒಂದುಗೂಡಿಸ್ತಿತ್ತು ಅಂತ ನೋಡಿ. ಪ್ರಾಣಿಯ ಅತ್ಯುತ್ತಮ ಭಾಗವಾದ ಕೊಬ್ಬನ್ನ ದೇವರಿಗೆ ಹೋಮ ಮಾಡ್ಲಾಗ್ತಿತ್ತು. ಎದೆ ಮತ್ತು ತೊಡೆಯ ಭಾಗ ಯಾಜಕರಿಗೆ ಸೇರುತ್ತಿತ್ತು. ಇನ್ನೂ ಉಳಿದ ಮಾಂಸವನ್ನ ಯಜ್ಞ ಮಾಡಿದ ಕುಟುಂಬ ಮತ್ತು ಸಮುದಾಯದವರೆಲ್ಲರೂ ಒಟ್ಟಿಗೆ ಸೇರಿ ಹಬ್ಬದ ಊಟ ಮಾಡ್ತಿದ್ರು. ಅಂದ್ರೆ ನೋಡಿ, ದೇವರಿಗೆ ಒಂದು ಪಾಲು, ಯಾಜಕರಿಗೆ ಒಂದು ಪಾಲು, ಮತ್ತೆ ಉಳಿದದ್ದು ಆರಾಧಕನ ಕುಟುಂಬಕ್ಕೆ. ಎಲ್ಲರೂ ಒಂದೇ ಯಜ್ಞದ, ಒಂದೇ ಊಟದ ಭಾಗವಾಗ್ತಾರೆ. ಇದು ಏಕತೆ ಮತ್ತು ಶಾಲೋಮ್ ಸ್ಥಾಪನೆಯ ಒಂದು ಅತ್ಯಂತ ಶಕ್ತಿಯುತ ಸಂಕೇತವಾಗಿತ್ತು. ಆದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಯಾವಾಗ್ಲೂ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ? ತಪ್ಪುಗಳು ಆಗ್ತವೆ. ಹಾಗೆ ತಪ್ಪುಗಳಾದಾಗ ಸಂಬಂಧಗಳನ್ನ ಸರಿಪಡಿಸೋಕೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಕೆಲವು ಯಜ್ಞಗಳಿದ್ದವು. ಅವು ಯಾವುವು ಅಂತ ನೋಡೋಣ. ಉದಾಹರಣೆಗೆ ಎಲಿಯಾಬನ ಮಗ ಲೇವಿ. ಅವನು ತನ್ನ ಸ್ನೇಹಿತನ ಜೊತೆ ಜಗಳವಾಡ್ತಾ ತಿಳಿದೆಯೇ ಒಂದು ಕುರಿಯನ್ನ ಕಳ್ಕೊಂಡ್ಬಿಡ್ತಾನೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಆದರೂ ಅವನ ಮನಸ್ಸು ಅಪರಾಧ ಪ್ರಜ್ಞೆಯಿಂದ ಭಾರವಾಗುತ್ತೆ. ನೋಡಿ, ಇಂತಹ ಸಂದರ್ಭಗಳಿಗಾಗಿಯೇ ಪಾಪ ಪರಿಹಾರಕ ಯಜ್ಞ ಇದ್ದಿದ್ದು. ಅಜ್ಞಾನದಿಂದ ಅಥವಾ ಆತುರದಲ್ಲಿ ಆಗಿಹೋದ ತಪ್ಪುಗಳಿಗಾಗಿ ಇದನ್ನ ಕಡ್ಡಾಯವಾಗಿ ಮಾಡಬೇಕಿತ್ತು. ಇದರ ಉದ್ದೇಶ ಅಶುದ್ಧತೆಯನ್ನ ತೊಳೆದು ದೇವರ ಜೊತೆಗಿನ ಸಂಬಂಧವನ್ನ ಮತ್ತೆ ಸರಿಪಡಿಸುವುದಾಗಿತ್ತು. ಈಗ ಇನ್ನೊಂದು ಸನ್ನಿವೇಶ ನೋಡಿ. ಎಲಿಯಾಬನಿಗೆ ಗೊತ್ತಾಗತ್ತೆ ತಾನು ವ್ಯಾಪಾರದಲ್ಲಿ ತಿಳಿಯದೆ ಅಕ್ಕಪಕ್ಕದವರಿಗೆ ಧಾನ್ಯವನ್ನ ಕಡಿಮೆ ಅಳತೆ ಮಾಡಿಕೊಟ್ಟಿದ್ದೇನೆ ಅಂತ. ಇದು ಕೇವಲ ಒಂದು ಮಿಸ್ಟೇಕ್ ಅಲ್ಲ ಅಲ್ವಾ? ಇಲ್ಲಿ ಒಬ್ಬರಿಗೆ ನಷ್ಟವಾಗಿದೆ, ಅದನ್ನ ತುಂಬಿಕೊಡ್ಲೇಬೇಕು. ಇಂಥ ತಪ್ಪುಗಳಿಗಾಗಿಯೇ
ದೋಷ ಪರಿಹಾರಕ ಯಜ್ಞ ಇತ್ತು. ಅಂದ್ರೆ ಬೇರೆಯವರಿಗೆ ವಂಚನೆ ಮಾಡಿದಾಗ, ನಷ್ಟ ಉಂಟು ಮಾಡಿದಾಗ ಇದ್ನ ಮಾಡ್ಬೇಕಿತ್ತು. ಇದರ ಪ್ರಮುಖ ನಿಯಮ ಏನು ಗೊತ್ತಾ? ಯಜ್ಞ ಮಾಡೋಕ್ಕೂ ಮುಂಚೆ ಯಾರಿಗೆ ನಷ್ಟವಾಗಿದೆಯೋ ಅದನ್ನ ಸರಿಪಡಿಸ್ಬೇಕು, ಆಮೇಲೆ ಯಜ್ಞ. ಹಾಗಾದ್ರೆ ಈ ಎರಡು ಯಜ್ಞಗಳ ನಡುವಿನ ಮುಖ್ಯ ವ್ಯತ್ಯಾಸ ಏನು? ನೋಡಿ, ಪಾಪ ಪರಿಹಾರಕ ಯಜ್ಞ ಅನ್ನೋದು ಅರಿವಿಲ್ದೆ ಮಾಡಿದ ಪಾಪಗಳಿಗೆ. ಅಲ್ಲಿ ಪ್ರಾಯಶ್ಚಿತ ಮುಖ್ಯ. ಇದರ ಫಲಿತಾಂಶ ಅಶುದ್ಧತೆಯಿಂದ ಶುದ್ಧೀಕರಣ. ಆದ್ರೆ ದೋಷ ಪರಿಹಾರಕ ಯಜ್ಞ ಅನ್ನೋದು ಬೇರೆಯವರಿಗೆ ಹಾನಿ ಮಾಡಿದಾಗ. ಅಲ್ಲಿ ಮೊದಲು ನಷ್ಟ ತುಂಬಿಕೊಡ್ಬೇಕು, ಅದು 20% ಜಾಸ್ತಿ ಕೊಟ್ಟು. ಆಮೇಲೆ ತಾನೇ ಕ್ಷಮೆ ಮತ್ತು ಹಾಳಾದ ನಂಬಿಕೆಯ ಪುನಃಸ್ಥಾಪನೆ. ಸರಿ, ನಾವು ಇಲ್ಲಿಯವರೆಗೆ ನೋಡಿದ ಈ 5 ಯಜ್ಞಗಳನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ದಹನ ಬಲಿ, ಸಂಪೂರ್ಣ ಭಕ್ತಿಗಾಗಿ. ನೈವೇದ್ಯ, ನಮ್ಮ ಶ್ರಮಕ್ಕೆ ಕೃತಜ್ಞತೆ ಹೇಳೋಕೆ. ಸಮಾಧಾನ ಯಜ್ಞ, ಎಲ್ಲರ ಜತೆ ಸೇರಿ ಸಂಭ್ರಮಿಸೋಕೆ. ಪಾಪ ಪರಿಹಾರಕ ಯಜ್ಞ, ತಿಳಿಯದೆ ಮಾಡಿದ ತಪ್ಪಿಗೆ ಶುದ್ಧಿಯಾಗೋಕೆ. ಮತ್ತು ದೋಷ ಪರಿಹಾರಕ ಯಜ್ಞ, ನಾವು ಮಾಡಿದ ತಪ್ಪನ್ನ ಸರಿಪಡಿಸೋಕೆ. ನೋಡಿ, ಪ್ರತಿಯೊಂದಕ್ಕೂ ಎಷ್ಟು ಸ್ಪಷ್ಟವಾದ ಉದ್ದೇಶವಿದೆ. ಕಥೆಯ ಕೊನೆಯಲ್ಲಿ ಬರುವ ಒಂದು ಮಾತು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚತ್ತೆ. ಈ ಎಲ್ಲಾ ಯಜ್ಞಗಳು ಮುಂದೆ ಬರುವ ಮಹತ್ತರವಾದ ಸಂಗತಿಗಳ ಒಂದು ಮುನ್ಸೂಚನೆ ಅಷ್ಟೆ. ಒಂದು ಕಾಲ ಬರುತ್ತೆ, ಆಗ ಹೋರಿ ಅಥವಾ ಆಡಿನ ರಕ್ತ ಬೇಕಾಗೋದಿಲ್ಲ. ಬದಲಿಗೆ ದೇವರ ಯಜ್ಞದ ಕುರಿಯ ರಕ್ತವೇ ಎಲ್ಲಾ ಯಜ್ಞಗಳನ್ನ ಕೊನೆಗೊಳಿಸುತ್ತೆ. ಹಾಗಾದ್ರೆ ಇದನ್ನೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಇವತ್ತಿನ ನಮ್ಮ ಜಗತ್ತಿನಲ್ಲಿ ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ, ಯಾವ ಆಚರಣೆಗಳು ನಮ್ಮನ್ನ ನಮ್ಮ ಸಮುದಾಯದೊಂದಿಗೆ, ಕ್ಷಮೆಯೊಂದಿಗೆ ಮತ್ತು ನಮ್ಮ ಜೀವನದ ಉದ್ದೇಶದೊಂದಿಗೆ ಬೆಸೆಯುತ್ತವೆ? ನಿಜಕ್ಕೂ ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?